ಕಾಂಗ್ರೆಸ್ನಲ್ಲಿ ಡಿನ್ನರ್ ಅಂಡ್ ಡಿಶಮ್ ಪಾಲಿಟಿಕ್ಸ್ ಕೈಪಡೆಯಲ್ಲಿ ಹತಾಶೆಗೊಂಡ ಹಿರಿಯರು ನಾಯಕರು ಡಿಕೆ ಸಿಎಂ ಬಣದ ಕೋಲ್ಡ್ ವಾರ್ಗೆ ಕೈ ಕಮಾಂಡ್ ಗರಂ. ಕಾಂಗ್ರೆಸ್ನಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತದೆ. ಏಕೆಂದರೆ ಅತಿರೇಕಕ್ಕೆ ತಲುಪಿದೆ ಎರಡು ಬಣಗಳ ನಡುವಿನ ಕಚ್ಚಾಟ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಅಂಡ್ ಡೆಶಮ್ ಪಾಲಿಟಿಕ್ಸ್ ಜೋರಾಗಿದೆ. ಕೈ ಪಡೆಯಲ್ಲಿ ಹತಾಶೆಗೊಂಡ ಹಿರಿಯರು ಹಾಗೂ ನಾಯಕರು ಡಿಕೆ ಸಿಎಂ ಬಣದ ಕೋಲ್ಡ್ ವಾರ್ಗೆ ಏನು ಕೈ ಕಮಾಂಡ್ ಗರಂ ಆಗಿದೆ. ಎಸ್, ಕಾಂಗ್ರೆಸ್ನಲ್ಲಿ ಈಗ ಎಲ್ಲವೂ ಕೂಡ ಸರಿ ಇಲ್ಲ, ಎರಡೂ ಬಣಗಳಾಗಿ ಒಡೆದು ಛಿದ್ರ ಆಗಿದೆ ಕಾಂಗ್ರೆಸ್ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇರುವಂಥದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಡಿಕೆಶಿ ಸಿದ್ದು ಮಾತುಕತೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಕೈ ಕಚ್ಚಾಟದ ಬಗ್ಗೆ ಚರ್ಚೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಡಿಕೆಶಿ ಸಿದ್ದು ಮಾತುಕತೆ ಮಾಡಲಿದ್ದಾರೆ. ಮಾತುಕತೆ ವೇಳೆ ಇಬ್ಬರಿಂದ ಮಾಹಿತಿಯನ್ನ ಸುರ್ಜೇವಾಲಾ ಪಡೆದಿದ್ದಾರೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಕೈ ಕಚ್ಚಾಟದ ಬಗ್ಗೆ ಚರ್ಚೆ ಕೂಡ ಆಗಲಿರುವಂಥದ್ದು. ಸೊ ಇಬ್ಬರ ನಡುವಿನ ಕಚ್ಚಾಟ ಕುರಿತಂತೆ ಚರ್ಚೆ ಕೂಡ ಆಗಲಿದೆ. ಇಬ್ಬರನ್ನು ಕೂಡ ಕರೆಸಿ ಮಾತನಾಡೋದಕ್ಕೆ ಸುರ್ಜೇವಾಲಾ ರೆಡಿಯಾಗಿದ್ದಾರೆ. ಸೊ ಇಬ್ಬರನ್ನ ಕೂರಿಸಿ ಮಾತನಾಡಲಿದ್ದಾರಂತೆ ಈ ಒಂದು ಮೀಟಿಂಗ್ ನಲ್ಲಿ. ಇನ್ನು ಈ ಒಂದು ವಿಚಾರ ಏನು, ನಾಳೆ ಸಿಎಲ್ಪಿ ಮೀಟಿಂಗ್ ಏನು ನಡೀತಾ ಇದೆ, ಸಿಎಲ್ಪಿ ಮೀಟಿಂಗ್ ನಲ್ಲಿ ಒಂದಷ್ಟು ಕಾರ್ಯತಂತ್ರಗಳನ್ನ ರೂಪಿಸಲಿದ್ದಾರೆ. ಸರ್ಕಾರದ ಕಾರ್ಯತಂತ್ರಗಳು ಇರಬಹುದು, ಮುಂದೆ ಕಾರ್ಯಕ್ರಮ ಏನಿದೆ ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮ ಇರುವುದು, ಅದೆಲ್ಲದರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಎರಡು ಬಣಗಳ ನಾಯಕರನ್ನು ಕರೆದು ಒಂದು ಕಡೆ ಸಿಎಂನ ಮತ್ತೊಂದು ಕಡೆ ಡಿಸಿಎಂ ಇಬ್ಬರನ್ನು ಕರೆದು ಮಾತನಾಡಲಿದ್ದಾರಂತೆ, ಚರ್ಚೆ ಮಾಡಲಿದ್ದಾರಂತೆ. ಏಕೆಂದ್ರೆ ಡಿನ್ನರ್ ಪಾಲಿಟಿಕ್ಸ್ ಇರ್ಬೋದು, ಡಿಶಮ್ ಇರ್ಬೋದು, ಕಾಂಗ್ರೆಸ್ನೀಗ ಅತಿರೇಕಕ್ಕೆ ತಲುಪಿರುವಂಥದ್ದು. ಈ ಒಂದು ಇವರಿಬ್ಬರ ಅತಿರೇಕದಿಂದಾಗಿ ಹಿರಿಯರು ನಾಯಕರು ಒಂದಷ್ಟು ಬೇಸರಗೊಂಡಿದ್ದಾರೆ. ಏಕೆಂದರೆ ಶಿಸ್ತಿನ ಪಕ್ಷ ಅಂತ ಹೇಳ್ತಿದ್ದು ಕಾಂಗ್ರೆಸ್ ಈಗ ಇಬ್ಬರ ಬಣದ ಬಡಿದಾಟಕ್ಕೆ ಈಗ ಸಾಕ್ಷಿ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಡಿದಾಟ ಜೋರ ಇರೋದು, ಮನೆಯೊಂದು ಬಾಗಿಲು ಎರಡು ಅನ್ನೋ ಥರ ಆಗಿದೆ ಕಾಂಗ್ರೆಸ್ ಪಕ್ಷ. ಒಂದು ಡಿಸಿಎಂ ಬಣ ಆದರೆ ಮತ್ತೊಂದು ಅಂದರೆ ಡಿಕೆಶಿ ಬಣ ಆದರೆ ಮತ್ತೊಂದು ಸಿದ್ದು ಬಣ ಅಂತ ಎರಡು ಕೂಡ ಆಗ್ತಿರೋದು. ಪಾಲಿಟಿಕ್ಸ್ ಇದೇನಿದೆ ಆ್ಯಕ್ಚುಲಿ ಪವರ್ ಶೇರಿಂಗ್ ಇರ್ಬೋದು ಅಥವಾ ಇದೆಲ್ಲ ವಿಚಾರಗಳು ಏನಿದೆ ಅದೆಲ್ಲ ವಿಚಾರಗಳು ಕುರಿತಂತೆ ಏನು ಚರ್ಚೆ ಕೂಡ ನಡೆಯುವಂಥದ್ದು. ಇನ್ನು ಈ ಒಂದು ಕೋಲ್ಡ್ ವಾರ್ನಿಂದಾಗಿ ಹಿರಿಯರು ಪಕ್ಷದಲ್ಲಂತೆ ಹಿರಿಯರು ಇರ್ಬೋದು, ನಾಯಕರು ಇರ್ಬೋದು, ಎಲ್ಲರೂ ಕೂಡ ಬೇಸರಗೊಂಡಿದ್ದಾರೆ, ಹತಾಶೆಗೊಂಡಿದ್ದಾರೆ. ಏಕೆಂದರೆ ಇದು ಕಡಿಮೆ ಆಗ್ತಾನೇ ಇಲ್ಲ. ಸೊ ಒಂದು ಕಡೆಗೆ ಏನು ಬೆಲೆ ಏರಿಕೆ ಅನ್ನೋದು ಸರ್ಕಾರವನ್ನ ಮುಟ್ಕೊಲಾಗ್ತಾ ಇದ್ರೆ, ಸರ್ಕಾರ ವಿರುದ್ಧ ಒಂದಷ್ಟು ಏನು ಸರ್ಕಾರದ ಪ್ರತಿನಿಧಿಗಳು ಮಾಡ್ಕೊಳ್ತಿರುವಂಥ ಒಂದಷ್ಟುಗಳು ಎಡವಟ್ಟುಗಳು ಅಂದರೆ, ಮತ್ತೊಂದು ಕಡೆ ಈ ಕೋಲ್ಡ್ ವಾರ್ ಕೂಡ ಇರುವ ಕಾಂಗ್ರೆಸ್ನಲ್ಲಿ. ಈಗ ಮೂಡ ಇರ್ಬೋದು, ಈಗ ಸಾಕಷ್ಟು ಏನು ಸರ್ಕಾರದ ಹಿಂದೆ ಬಿದ್ದಿದ್ದಾವೆ. ಅದರ ಜೊತೆಗೆ ಇದೀಗ ಈ ಕೋಲ್ಡ್ ವಾರ್ ಕೂಡ ಡಿಕೆಶಿ ವರ್ಸಸ್ ಸಿದ್ದು ಅನ್ನೋ ಥರ ಆಗಿದೆ ಕಾಂಗ್ರೆಸ್ ಈಗ. ಸೊ ಹಾಗಾಗಿ ಈ ವಿಚಾರಗಳ ಕುರಿತಂತೆ ನಾಳೆಗೆ ಸುರ್ಜೇವಾಲಾ ಅವರು ಇಬ್ಬರನ್ನ ಕರೆಸಿ ಚರ್ಚೆ ಮಾಡಲಿದ್ದಾರಂತೆ. ಸೊ ಚರ್ಚೆಯಲ್ಲಿ ಅಂದರೆ ಕೋಲ್ಡ್ ವಾರ್ ಕಾರಣಗಳೇನು, ಏನು ಮಾಡಬೇಕು, ಏನಿದು ಇದೆಲ್ಲದೂ ಕೂಡ ನಾಳೆ ಚರ್ಚೆ ಆಗದಂತೆ. ಅದ್ರ ಜೊತೆಗೆ CPL ಮೀಟಿಂಗ್ ಆದ ತಕ್ಷಣ ಜನವರಿ 21ಕ್ಕೆ ಬೆಳಗಾವಿಯಲ್ಲಿ ಒಂದು ಸಮಾವೇಶ ಕೂಡ ಮಾಡ್ತಾರೆ. ಸೊ ಜೈ ಭೀಮ್ ಅಂತ ಸಮಾವೇಶ ಕೂಡ ಮಾಡ್ತಿರೋದು. ಅಂಬೇಡ್ಕರ್ ಜೈ ಭೀಮ್ ಜೈ ಸಂವಿಧಾನ್ ಅಂತ ಒಂದು ಏನು ಸಮಾವೇಶವನ್ನು ತುಂಬ
ಬೃಹತ್ ಸಮಾವೇಶಕ್ಕೆ ಸಾಕ್ಷಿ ಆಗ್ತಾ ಇದೆ ಬೆಳಗಾವಿ. ಸೊ ಆ ಸಮಾವೇಶದ ಹಿನ್ನೆಲೆಯಲ್ಲಿ ಮತ್ತು ಸ್ಥಳೀಯ ಚುನಾವಣೆಗಳು ಬರ್ತಿರುವಂಥ ಹಿನ್ನೆಲೆಯಲ್ಲಿ CLP ಮೀಟಿಂಗನ್ನು ಕರೆದಿದೆ. ಬಟ್ ಅದರ ಮೇನ್ ಅಜೆಂಡಾ ಬಂದು 2 ಬಣಗಳನ್ನು ಶಮನ ಮಾಡೋದು ಅನ್ನಲಾಗ್ತಾ ಇದೆ. ಒಂದು ಮೂಲಗಳ ಪ್ರಕಾರ 2 ಬಣಗಳನ್ನು ಕೂರಿಸಿ ಸಮಾಧಾನ ಮಾಡಬೇಕು ಅನ್ನೋದು ಈಗ ಅದಕ್ಕೋಸ್ಕರನೇ ಸುರ್ಜೇವಾಲ್ ಅವರು ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಇರೋದು. ಇಂದು ರಾತ್ರಿ ಬೆಂಗಳೂರಿಗೆ ಸುರ್ಜೇವಾಲ್ ಅವರು ಬೆಂಗಳೂರಿಗೆ ಬರಲಿದ್ದಾರೆ. ಸೊ 2 ಬಣಗಳ ಜೊತೆ ಮಾತುಕತೆ ಆಡಲಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಜೊತೆ ಇದ್ದಾರೆ. ಬಸವರಾಜ್, ಎಲ್ಲೋ ಒಂದು ಕಡೆ ನಾಳೆ CLP ಮೀಟಿಂಗ್ನ ಮೈನ್ ಹೈಲೈಟೇ 2 ಬಣಗಳನ್ನು ಶಮನ ಮಾಡೋದು ಅಂತ ಅನಿಸುತ್ತೆ. ಯಾಕೆಂದರೆ ಸುರ್ಜೇವಾಲ್ ಅವರು ಬರ್ತಿರೋದೇ ಇದೇ ಕಾರಣಕ್ಕೆ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂಥ ಮಾತು. ಯತೀಶ್, ನಾಳೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಕೂಡ ಇರುವಂತದ್ದು. ನಾಳೆ ಸಂಜೆ ಕೂಡ ಸಭೆ ಆಯೋಜನೆ ಆಗಿದೆ. ಪ್ರಮುಖವಾಗಿ ಆ ಒಂದು ಸಭೆ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಅಂತಂತಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲ್ ಅವರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಪ್ರಮುಖವಾಗಿ ಯತೀಶ್, ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಪೈಪೋಟಿ ನಡೆದಿದೆ. ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಸಾಕಷ್ಟು ಬೇರೆ ಬೇರೆ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ರಾಜ್ಯದ ಒಂದಿಷ್ಟು ಬೆಳವಣಿಗೆ ಕುರಿತು ಆತಂಕ ಕೂಡ ಸೃಷ್ಟಿಯಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅದನ್ನ ಒಂದಿಷ್ಟು ತಿಳಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲ್ ಅವರು ಈ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ CM ಸಿದ್ದರಾಮಯ್ಯನವರ ಒಂದಿಷ್ಟು ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಪ್ಪಂದ ಆದ್ರೆ CM ಸಿದ್ದರಾಮಯ್ಯನವರು ಒಂದ್ ಕಡೆ ಅವ್ರನ್ನ ಏನಾದ್ರೂ CM ಸ್ಥಾನದಿಂದ ಕೆಳಗಿಳಿಸಿದ್ರೆ ನೆಕ್ಸ್ಟ್ ಯಾರು ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಪ್ರಶ್ನೆ ಕಾಡ್ತಾ ಇದೆ. ಒಂದ್ ಕಡೆ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ DCM DK ಶಿವಕುಮಾರ್ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಮುಖಾಂತರ ಕೂಡ ನಾನು CM ಸ್ಥಾನದ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ನನಗೆ ನೀವು ಮಾತು ಕೊಟ್ಟಿದ್ದೀರಾ ಅನ್ನುವಂಥದ್ದು DCM DK ಶಿವಕುಮಾರ್ ಅವರ ವಾದ. ಆದ್ರೆ ಯಾವುದೇ ರೀತಿ ಒಪ್ಪಂದ ಆಗಿಲ್ಲ, ಯಾವುದೇ ಮಾತುಕತೆ ಕೂಡ ಆಗಿಲ್ಲ ಅನ್ನುವಂಥದ್ದು CM ಸಿದ್ದರಾಮಯ್ಯನವರು ಮತ್ತೆ ಅವರ ಆಪ್ತ ಬಣದ ವಾದ. ಆದ್ರೆ ಇದರ ನಡುವೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರು ಈ ಮೂವರ ನಡುವೆ ಮಾತ್ರ ಅದು ಒಪ್ಪಂದ ಆಗಿದೆಯೋ ಆಗಿಲ್ವೋ ಅನ್ನುವಂಥದ್ದು ಇರ್ತಕ್ಕಂಥ ಗುಟ್ಟು. ಆದ್ರೆ ಆ ಗುಟ್ಟನ್ನ ಯಾವ ರೀತಿ ಅದು ನಿಜನೋ ಸುಳ್ಳು ಸತ್ಯ ಅಂತಕ್ಕಂಥದ್ದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಆ 3 ಜನರಿಗೆ ಮಾತ್ರ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಈಗ ಚರ್ಚೆ ಆಗ್ತಾ ಇದೆ. ಅದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ ಸುರ್ಜೇವಾಲ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದ್ ಕಡೆ CM ಸಿದ್ದರಾಮಯ್ಯನವರ ಆಪ್ತ ಸಚಿವರು ಸಹಿತ CM ಸಿದ್ದರಾಮಯ್ಯನವ್ರನ್ನು ಕೂಡ ಮೊನ್ನೆ ಡಿನ್ನರ್ ಮೀಟಿಂಗ್ ಅಲ್ಲಿ ಕೂಡ ಕೇಳಿದ್ದಾರೆ ಅಂತಕ್ಕಂಥದ್ದು. ಒಪ್ಪಂದ ಆಗಿದೆಯಾ ಆಗಿಲ್ವಾ ಅಂತಕ್ಕಂಥದ್ದು. ಅದರಲ್ಲಿ CM ಸಿದ್ದರಾಮಯ್ಯನವರು ಕೂಡ ಯಾವುದೇ ರೀತಿ ಒಪ್ಪಂದ ಆಗಿಲ್ಲ, ಆದ್ರೆ ಹೈಕಮಾಂಡ್ ನಾಯಕರು ಹೇಳಿದಂತೆ ನಡ್ಕೊಳ್ತೇವೆ ಅನ್ನುವಂತ ಮಾತು ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಈ ಒಂದು ಹಿನ್ನೆಲೆ ಅದೇ ವಿಚಾರವನ್ನ ಮುಂದಿಟ್ಕೊಂಡು CM ಸಿದ್ದರಾಮಯ್ಯನವರು ಕೇಳಿದ್ರೆ ಮತ್ತೆ ಯಾರು ಅಂತಕ್ಕಂಥದ್ದೇ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ DCM DK ಶಿವಕುಮಾರ್ ಪ್ರಬಲವಾಗಿ ಒಂದು ಟವಲನ್ನು ಹಾಕಿರ್ತಕ್ಕಂಥದ್ದು. ಆದ್ರೆ ಇದರ ನಡುವೆ CM ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಡಾಕ್ಟರ್ G ಪರಮೇಶ್ವರ್ ಕೂಡ ಅವರು ಕೂಡ ಪ್ರಬಲ ಆಕಾಂಕ್ಷೆಗೆ ಒಂದು ಪೈಪೋಟಿ ಓಡ್ತಾ ಇದ್ದಾರೆ. ಇದೇ ದೊಡ್ಡ ಮಟ್ಟಿಗೆ ಇಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಆಕ್ರೋಶ ಭುಗಿಲೆದ್ದಿದೆ. ಹಾಗಾಗಿ ಇದನ್ನ ಶಮನ ಮಾಡುವಂತ ಪ್ರಯತ್ನ ನಾಳೆ ನಡೀತಕ್ಕಂಥ CLP ಸಭೆಯಲ್ಲಿ ಆಗುವಂತ ಸಾಧ್ಯತೆ ಇದೆ. ಯತೀಶ್, ಓಕೆ, ಎಲ್ಲೋ ಒಂದು ಕಡೆ ಈಗ DK ಶಿವರ ನಡೆ ನೋಡಿದಾಗ ಒಬ್ಬಂಟಿ ಆಗಿದೆ ಅಂತ ಅನಿಸ್ತಾ ಇದೆ. ಏಕೆಂದರೆ ಸಿದ್ದು ಸಾಕಷ್ಟು ನಾಯಕರು ಬ್ಯಾಟ್ ಬೀಸ್ತಾರೆ, ಬಟ್ DK ಶಿವಪುರ ಯಾರು ಕೂಡ ಬ್ಯಾಟ್ ಬೀಸ್ತಿಲ್ಲ. ಬಟ್ ಹೈಕಮಾಂಡ್ ಕಡೆಯಿಂದ ಬರ್ತಾ ಇರೋವಂಥ ವ್ಯಕ್ತಿ ಈಗ ಏನಿದ್ದಾರೆ ಸುಚೇವಾಲ್ ಬರ್ತಿರೋದು ಒಂದಿಷ್ಟು DK ಶಿಗೆ ಬಲ ತುಂಬುತ್ತೆ ಅನ್ನೋದು ಕೂಡ ಕೇಳಿ ಬರ್ತಿದೆ. ವಾಟ್ ಯು ಸೇ ಬಸವರಾಜ್? ಯತೀಶ್, ಒಂದ್ ಕಡೆ DCM DK ಶಿವಕುಮಾರ್ ಅವರು ಪಕ್ಷದ ನಿಷ್ಠೆ, ಪಕ್ಷದ ಸಂಘಟನೆಗಾಗಿ ನಾನು ದುಡಿದಿದ್ದೇನೆ, ಪಕ್ಷದ ಹೈಕಮಾಂಡ್ ನಾಯಕರು ಹೇಳಿದಂತೆ ನಾನು ನಡೆದುಕೊಳ್ತೇನೆ, ಅವರು ಕೂಡ ನನಗೆ ಮಾತು ಕೊಟ್ಟಿದ್ದಾರೆ ಅನ್ನುವಂತ ಭರವಸೆಯಲ್ಲಿ DCM DK ಶಿವಕುಮಾರ್ ಮುಂದೆ ಸಾಗ್ತಾ ಇದ್ದಾರೆ. ಹಲವಾರು ನಾಯಕರು ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟರು ಅಥವಾ ಅವರ ವಿರುದ್ಧವಾಗಿ ಕೂಡ ಹೇಳಿಕೆ ಕೊಟ್ಟರು. ಅದನ್ನ ಒಂದಿಷ್ಟು ಸರಿಪಡಿಸುವಂತ ಪ್ರಯತ್ನಕ್ಕೆ DCM DK ಶಿವಕುಮಾರ್ ಹೋಗ್ತಿದ್ದಾರೆ. ಎಲ್ಲವೂ ಕೂಡ ನನ್ನ ಕೆಲಸ, ನನ್ನ ಸಂಘಟನೆ, ಅದು ಹೈಕಮಾಂಡ್ ನಾಯಕರಿಗೆ ಗೊತ್ತು, ಹಾಗಾಗಿ ನಾನು ಅಲ್ಲೇ ಕೇಳ್ತೇನೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ನೀವು ಹೇಳಿದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಿಂದ ಸುರ್ಜೇವಾಲ್ ಅವರು ರಾಜ್ಯಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ಕೂಡ ಸಮಾಧಾನ ಪಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಬಹುದು, ಅಥವಾ ಅವರಿಗೆ ಈ ಮುಂದೆ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಏನಾದರೂ ಹೇಳಿ ಅವರಿಗೆ ಶಕ್ತಿ ತುಂಬುವಂಥ ಪ್ರಯತ್ನ ಕೂಡ ಮಾಡ್ಬೋದು. ಆದರೆ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಏನಿದೆ ಅದನ್ನ ಅರ್ಥ ಮಾಡಿಸುವಂಥ ಪ್ರಯತ್ನ ಸುರ್ಜೇವಾಲ್ ಅವರು ಮುಂದಾಗ್ತಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ DCM DK ಶಿವಕುಮಾರ್ ಅವರ ವಾದ ಏನಿದೆ, CM ಸಿದ್ದರಾಮಯ್ಯನವರ ಆಪ್ತ ಬಣ ಮತ್ತೆ CM ಸಿದ್ದರಾಮಯ್ಯನವರ ವಾದ ಏನಿದೆ ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಅದನ್ನ ಅಂತಿಮವಾಗಿ ಹೈಕಮಾಂಡ್ ನಾಯಕರು ತೀರ್ಮಾನಕ್ಕೆ ಬಿಡಲಿದ್ದಾರೆ.
ಈಗ ಸದ್ಯಕ್ಕೆ ಇರತಕ್ಕಂಥ ಪರಿಸ್ಥಿತಿಯನ್ನು ತಿಳಿಪಡಿಸುವಂತ ಪ್ರಯತ್ನಕ್ಕೆ ಸುರ್ಜೇವಾಲ ಅವರು ಮುಂದಾಗುವಂತ ಸಾಧ್ಯತೆ ಇದೆ. ಅದಕ್ಕೆ DCM DK ಶಿವಕುಮಾರ್ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಯತೀಶ್. ಓಕೆ ಫೈನ್. ಇದೆಲ್ಲ ನೋಡೋದ ಇನ್ನೊಂದು ಗಮನಿಸಬೇಕಾಗುತ್ತೆ. ಈಗ ಸುರ್ಜೇವಾಲ ಬರ್ತಿದೆ ಎಲ್ಲ ಆಗ್ತದೆ, ಬಟ್ ಈ ಬರ್ತಿರೋದು ಯಾವ ಬಣಕ್ಕೆ ಪ್ಲಸ್ ಆಗುತ್ತೆ, ಯಾವ ಬಣಕ್ಕೆ ಮೈನಸ್ ಆಗುತ್ತೆ ಅಂತ ಯತೀಶ್, ಒಂದ್ ಕಡೆ ಈಗ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಕೂಗು ಎದ್ದಿದೆ. ಇಲ್ಲಿ ಬಣಗಳ ಬಡಿದಾಟ ಇರ್ತಕ್ಕಂಥದ್ದು ಸುರ್ಜೇವಾಲ ಅವರು ಬಂದ್ರೆ ಯಾವ ಬಣಕ್ಕೆ ಪ್ಲಸ್ ಯಾವ ಬಣಕ್ಕೆ ಮೈನಸ್ ಅನ್ನುವಂಥದ್ದು ನಾವು ನೋಡೋದಾದ್ರೆ, ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಎಲ್ಲ ಬಿಟ್ಟಿರ್ತಕ್ಕಂಥ ವಿಚಾರ, CM ಬದಲಾವಣೆ ಆದ್ರೆ ಅದಕ್ಕೆ ಹೈಕಮಾಂಡ್ ನಾಯಕರೇ ಸೂಚಿಸ್ತಾರೆ, ಅಥವಾ ಸಚಿವ ಸಂಪುಟ ಪುನಾರಚನೆ ಆದ್ರೆ ಅದಕ್ಕೆ ಹೈಕಮಾಂಡ್ ಸೂಚಿಸ್ತಾರೆ ಅನ್ನುವಂಥದ್ದು ಪದೇ ಪದೇ ಹೇಳ್ತಕ್ಕಂಥದ್ದು DCM DK ಶಿವಕುಮಾರ್ ಅವರು. ಹಾಗಾಗಿ DCM DK ಶಿವಕುಮಾರ್ ಅವರ ಆಪ್ತ ಬಣಕ್ಕೆ ಇಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲ ಬರ್ತಕ್ಕಂಥದ್ದು ಹೆಚ್ಚಾಗಿ ಪ್ಲಸ್ ಪಾಯಿಂಟ್ ಅಂತಕ್ಕಂಥ ತಿಳುವಂತ ಮಾಹಿತಿ. ಆದ್ರೆ ಇದಾದ ಬಳಿಕ CM ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾರೆ. AICCಯ ನೂತನ ಕಚೇರಿ ಉದ್ಘಾಟನೆ ಇದೆ. ಆ ಒಂದು ಸಂದರ್ಭದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ಯತೀಶ್, ಈಗ ಸುರ್ಜೇವಾಲ ಅವರು ಬರ್ತಕ್ಕಂಥದ್ದು DCM DK ಶಿವಕುಮಾರ್ ಅವರ ಬಣಕ್ಕೆ ಒಂದು ಹೆಚ್ಚಾಗಿ ಪ್ಲಸ್ ಪಾಯಿಂಟ್ ಆಗುವಂಥದ್ದು, ಮತ್ತೆ ಏನೋ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಸಭೆಗಳು, ಒಂದಿಷ್ಟು ನಾಯಕರ ಹೇಳಿಕೆಗಳು, ಇವುಗಳಿಗೆ ಬ್ರೇಕ್ ಬೀಳುವಂತ ಎಲ್ಲ ಸಾಧ್ಯತೆ ಇದೆ.